ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಈ ದೇವಸ್ಥಾನವು ಕುಣಿಗಲ್ ತಾಲೂಕಿನ ಹುಲಿದುರ್ಗ ಹೋಬಳಿ ಅಂಗರಳ್ಳಿ ಎಂಬುವ ಊರಿನಲ್ಲಿದೆ. ಸ್ನೇಹಿತರೆ, ಇಲ್ಲಿನ ವಿಶೇಷತೆ ಏನೆಂದರೆ ಕಳಸ ಬರವಣಿಗೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಅಮ್ಮನವರು ಕಳಸ ಬರವಣಿಗೆಯ ಮೂಲಕ ಬರುವಂಥ ಭಕ್ತಾದಿಗಳ ಕಷ್ಟಗಳನ್ನು ತಿಳಿದು ಬರವಣಿಗೆಯ ಮೂಲಕ ಕಷ್ಟಗಳನ್ನು ಪರಿಹಾರ ನೀಡುತ್ತಿದ್ದಾರೆ. ಸ್ನೇಹಿತರೆ, ಕಳಸ ಬರವಣಿಗೆ ಬರೆಯುವಂಥದ್ದು ಇಲ್ಲೇನೆ ಗುರುಗಳಿದ್ದಾರೆ. ಅಲ್ಲಿ ಅಮ್ಮನವರು ಕಳಸ ಬರವಣಿಗೆ ಬರೀತಾ ಇರೋದಿದು. ಈಗೇನು ನೀವು ಭಕ್ತಾದಿಗಳು ಬಂದಿರೋರು ಕಷ್ಟಗಳನ್ನು ನೀವೇನು ಹೇಳಂಗೆ ಇಲ್ಲ ಸ್ನೇಹಿತರೆ. ಗುರುಗಳ ಮೂಲಕ ಅಮ್ಮನವರೇ ಕಳಸದಲ್ಲಿ ಬರೆದು ನಿಮಗೆ ಕಷ್ಟ ಇದಿದೆ, ಪರಿಹಾರ ಇದೇ ಥರ ಆಗಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾರೆ ಗುರುಗಳ ಮೂಲಕ. ಉತ್ತಮವಾದಂತ ಮಗನಾದರೂ ಹಳೆಯ ಬರಬೇಕು ಅನ್ನುವಂತ ಒಂದು ಯೋಚನೆ ಇದೆ. ಮಂಗಳ ಕಾರ್ಯ ಹಿಂದೆ ಆಯ್ತು. ಆದ್ರೆ ಇವತ್ತು ಅದೇ ವಿಚಾರದಲ್ಲಿ ನಮಗೆ ಸಮಸ್ಯೆ, ಚಿಂತೆ, ಯೋಚನೆ ನಮಗೆ ನೋವಿದೆ. ಅದನ್ನ ಬಗೆಹರಿಸ್ಕೊಡ್ಬೇಕು. ಸಾಲದ ಬಾಧೆಗಳು ಬರದಂತೆ ಕೈ ಹಿಡಿದು ಮುಂದೆ ನಡೆಸಬೇಕು, ಕಾಪಾಡಬೇಕು. ಮತ್ತೆ ಮನೆಯವರ ಆರೋಗ್ಯದ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದೆ, ಅದನ್ನು ಸರಿ ಮಾಡ್ಕೊಡ್ಬೇಕು. ನಾವು ಅನ್ಕೊಳ್ಳೋದೇ ಒಂದು, ನಮ್ಗೆ ಆಗದೇ ಒಂದು. ಬರೀ ಕಿರಿಕಿರಿ, ಮನಸ್ತಾಪ, ಮೆಂಟಲಿ ಟಾರ್ಚರ್ ತರ ತೊಂದರೆಗಳು ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಡ್ಬೇಕು, ದಾರಿ ಕೊಡ್ಬೇಕು. 4 ಜನಕ್ಕೆ ಆದರ್ಶವಾಗಿ ಇರಬೇಕು, ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಉತ್ತಮವಾದ ಜೀವನ ಆದ್ರೆ ಸಾಕು. ಇಷ್ಟೇ ಪ್ರಶ್ನೆ, ಇನ್ನೇನಾದ್ರೂ ಇದೆಯಾ? ಅಮ್ಮನವ್ರು ಹೇಳಿದ್ದಾರೆ, ಮನೆಯವರ ಆರೋಗ್ಯದ ವಿಚಾರದಲ್ಲಿ, ಹಣಕಾಸು ವಿಚಾರ, ಉನ್ನತ ಸ್ಥಾನಮಾನದಲ್ಲಿ ದಾರಿ ಮಾರ್ಗ ಕೊಟ್ಟು ಕೈ ಹಿಡಿದು ನಡೆಸಿ ಕಾಪಾಡ್ತೀನಿ, ಧೈರ್ಯವಾಗಿರಿ. ಜನಕಾಲ ಮಾತ್ರ ಎಲ್ಲ ಚೆನ್ನಾಗಿತ್ತು, ಇವಾಗ ಮಾತ್ರ ಮನಸ್ತಾಪ, ಚಿಂತೆ, ಯೋಚನೆಗಳು, ಈ ಜೀವನನೇ ಬೇಡ, ಏನಾದ್ರು ಮಾಡ್ಕೊಂಡ್ಬಿಡೋಣ ಅನ್ನೋ ಮಟ್ಟಕ್ಕೂ ಸುತ್ತ ಯೋಚನೆ ಮಾಡಿದಿರಿ. ಯಾಕೆ ಆತರ ಮಾಡ್ತೀರಿ ಅಂತ ಪ್ರಶ್ನೆ ಉಲ್ಲೇಖ ಆಗಿದೆ. ಸತ್ಯನಾ? ಮಕ್ಕಳ ವಿಚಾರದಲ್ಲಿ ಸುತ್ತ ಒಂದ್ ಕಡೆ ಯೋಚನೆ ಇದೆ. ಸಾಲದ ಬಾಧೆಗಳಿಂದ ಉನ್ಮುಕ್ತರಾಗಬೇಕು ಅನ್ನುವಂತ ಒಂದು ಆಸೆ ಆಕಾಂಕ್ಷೆಗಳಿದ್ದು ಹಿಂದೆ ಸಾಲದ ಬಾಧೆಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದೀರಿ. ಅಂದ್ರೆ ಸಾಲದ ಬಾಧೆಗಳು ಯಾವುದೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಆದ್ರೆ ಯಜಮಾನ ವಿಚಾರದಲ್ಲಿ ಸದ್ಬುದ್ಧಿ ಕೊಡಬೇಕು, ದಾರಿ ಕೊಡಬೇಕು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವಂತ ಒಂದು ಜ್ಞಾನ ಕೊಡಬೇಕು, ಸ್ವಂತ ಮನೆ ಕಟ್ಟಬೇಕು ಅನ್ನುವಂತ ಒಂದು ಕನಸಿನ ಆಸೆ ಇದೆ, ಅದು ಈಡೇರಿಸ್ಕೊಡ್ಬೇಕು. ಮತ್ತೆ ಯಜಮಾನರಿಗೆ ಉದ್ಯೋಗದ ದಾರಿ ಆಗ್ಬೇಕು, ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಉತ್ತಮವಾದ ಜೀವನ ಆಗ್ಬೇಕು, 4 ಜನಕ್ಕೆ ಆದರ್ಶವಾದಂತ ವ್ಯಕ್ತಿ ಆಗ್ಬೇಕು. ಅನ್ಕೊಳ್ಳದ ಒಂದು, ಆಗದೆ ಒಂದು, ಕಿರಿಕಿರಿ, ಮನಸ್ತಾಪ, ಮೆಂಟಲಿ ಟಾರ್ಚರ್ ತರ ಸಮಸ್ಯೆ ಇದೆ. ಮಕ್ಕಳ ಎಜುಕೇಶನ್ ಸುತ್ತ ಮುಂದೆ ಉನ್ನತ ಸ್ಥಾನಮಾನಗಳಿಗೆ ಆಗ್ಬೇಕು ಅನ್ನುವಂತ ಒಂದು ಆಸೆನೂ ಇಟ್ಕೊಂಡಿದ್ದೀವಿ. ಒಂದು ಹೊಲದ ವಿಚಾರದಲ್ಲೂ ಸುತ್ತ ಕಲಹ, ಮನಸ್ತಾಪ, ಚಿಂತನೆಗಳು ಕುಟುಂಬದಲ್ಲಿ ನಡೀತಾ ಇದೆ. ಅದು ನಮ್ಮಂತ ನಮ್ಮ ಬಗೆಯಿರಬೇಕು, ದಾರಿ ಆಗ್ಬೇಕು, 4 ಜನಕ್ಕೆ ಆದರ್ಶವಾಗಿರ್ಬೇಕು, ಉನ್ನತ ಸ್ಥಾನಕ್ಕೆ ಹೋದ್ರೆ ಸಾಕುತ್ತಾ. ಇಷ್ಟೇ ಪ್ರಶ್ನೆ ಸರ್. ನಾವು ಹಾಸನಿಂದ ಬಂದಿದ್ದೀವಿ. ನಮ್ಮ ಹೆಸರು ಶರತ್ ಬಾಬು ಅಂತ ಹೇಳಿ ಸರ್. ನಾವು ಹಿಂದೆ 2 ವರ್ಷದಿಂದ ಬಂದಿದ್ದು. ನಮಗೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಆದರೆ ನಾವೇ ಮಧ್ಯದಲ್ಲಿ ಒಂದು 2 ವರ್ಷ ಬರೋದು ಬಿಟ್ಟಿದ್ದು. ಆದರೆ ಇವಾಗ ಬಂದು ಕೇಳಿದ್ದು. ಬಟ್ ಯಾವುದೋ ನನಗೆ ಎಲ್ಲರಿಗಿಂತ ಒಂದು ಜಮೀನು ವಿಚಾರದಲ್ಲಿ ಹೇಳಿದರು. ಅದು ಅವ್ರು ಹೆಂಗೆ ಹೇಳಿದ್ರು ಹಂಗೆ ಆಯಿತು. ನಾನು ಅದನ್ನೇ ಕೇಳೋಕ್ಕೆ ಬಂದೆ. ನಾಳೆ ಕೋರ್ಟ್ ಇದೆ, ನನ್ನಂತೆ ಆಗುತ್ತಾ ಇಲ್ವೋ ಅಂತ ಕೇಳೋಕ್ಕೆ ಅಮ್ಮಂತ ಬೇಡಿದ್ದೆ. ಆದರೆ ಇವರು ಅದನ್ನೇ ಹೇಳಿದರು, ಜಮೀನು ಒಂದು ಹೊಲದ ವಿಚಾರದಲ್ಲಿ ನಿನಗೆ ಸಮಸ್ಯೆ ಇದೆ ಅಂತ ಹೇಳಿದರು. ಅದನ್ನೇ ಗುರುಗಳು ಇಲ್ಲಿ ಕೇಳಿದಾಗ ಅದನ್ನೇ ಹೇಳಿದರು. ಹಂಗೆ ಅದನ್ನೇ. ನನ್ನ ಹೆಸರು ಮೇಘನಾ ಅಂತ, ನಮ್ಮೂರು ದೊಡ್ಡಬಳ್ಳಾಪುರ. ನಾನು ಫಸ್ಟ್ ಟೈಮ್ ಬಂದಾಗ ನಾನು ಇವ್ರ ಹತ್ರ ಕೇಳೋದ ಬೇಡ ಅಂತ ಅನುಮಾನದಲ್ಲೇ ಕೇಳಿದ್ವಿ. ಹೋಗಿ ನಿಂತ್ಕೊಳ್ಳಿದ ತಕ್ಷಣ ನಾವು ಹೇಳೋದೇ ಬೇಡ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ನಾವು ಏನು ಕೇಳಂಗೆ ಇಲ್ಲ. 5 ರೂಪಾಯಿ ಒಂದು, 9 ರೂಪಾಯಿದು ಒಂದು. ಅದಾದ್ಮೇಲೆ ಮಡ್ಲಕ್ಕಿ ಕೊಡ್ಬೇಕು ಅಂತ ಹೇಳಿದ್ರು. ಮನೇಲಿ ಕಟ್ಟಿಡಕ್ಕೆ ಹೇಳಿದ್ರು. ಮನೇಲಿ ಪೂಜೆ ಮಾಡಿದ್ವಿ. ಅದಾದ್ಮೇಲೆ ಅಮಾವಾಸ್ಯೆ ಪೌರ್ಣಮಿಗೆ ಹಿಂಗಾಗತ್ತೆ, ಬಂದು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದು ಮಾಡಿಸ್ಕೊಂಡು ಹೋದ್ಮೇಲೆ ನಮ್ ಕೆಲ್ಸ ಆಯ್ತು. ಅದಾದ್ಮೇಲೆ 2-3 ಸಲ ಬಂದಿದ್ವಿ. ಒಂದ್ಸಲಿ ನೀರ್ ಹಾಕಿಸ್ಕೊಳಕ್ ಒಂದ್ಸಲಿ ಬಂದಿದ್ವಿ. ಅದಾದ್ಮೇಲೆ ಎಲ್ಲಾಗಿದೆ. ಇವಾಗ ಇನ್ನೂ ಒಂದ್ ಸಮಸ್ಯೆ ಕೇಳಕ್ಕೆ ಅಂತಾನೆ ಬಂದಿದ್ವಿ. ಸ್ನೇಹಿತರೆ, ಮತ್ತೊಂದು ಪವಾಡ ಏನೆಂದರೆ ಸ್ನೇಹಿತರೆ, ಇಲ್ಲಿ ಬಸಪ್ಪನವರು ಬರುವಂಥ ಭಕ್ತಾದಿಗಳು ಏನೇ ನಿಮ್ಮ ಕಷ್ಟಗಳಿದ್ರು ಇಲ್ಲಿ ಬಸಪ್ಪನವರಿಂದ ದಾಟ ಹಾಕಿಸ್ಕೊಂಡ್ರೆ ನಿಮ್ಮ ಕಷ್ಟಗಳು ಮತ್ತು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುತ್ತೆ. ಮತ್ತು ಬಸಪ್ಪನವರ ಮುಂದೆ ಕುತ್ಕೊಂಡು ಸ್ನೇಹಿತರೆ, ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಬಸಪ್ಪನವರು ಆಗುತ್ತೆ ಅಂತಂದರೆ ನಿಮಗೆ ಬಲಗಾಲಿನಿಂದ ಆಶೀರ್ವದಿಸ್ತಾರೆ.